ಸಭೆ ಮುಂದಿಳಿದ ಕಾಗದ ಪತ್ರಗಳು ಕಾರ್ಯದರ್ಶಿಗಳು ಸ್ವಲ್ಪ ಮೊಬೈಲ್ ಬಂದ್ ಮಾಡಿ ದಯಮಾಡಿ. ಈಗಿದ ಮೊಬೈಲ್ ಐತೆ ಯಾರು ಹೇಳಂಗಿಲ್ಲ. ಇದೊಂದು ಅತ್ಯಂತ ಸರಳವಾಗಿರ್ತಕ್ಕಂಥ ಹಾಗೂ ಭಾಳ ಕಡಿಮೆ ರೀತಿಯ ತಿದ್ದುಪಡಿಯನ್ನು ಅಥವಾ ಎಡಿಷನನ್ನು ತಂದಿರ್ತಕ್ಕಂಥ ಕಾನೂನು. ಇದೇನಿಲ್ಲ ಅಧ್ಯಕ್ಷರೇ, ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಮಾನಿಟರಿಂಗ್ ಕಮಿಟಿ ಅಂತ ಮಾಡಿದ್ದೀವಿ ನಾವು. ನಮ್ಮ ಕರ್ನಾಟಕ ಟೂರಿಸಮ್ ಟ್ರೇಡ್ ಫೆಸಿಲಿಟೇಷನ್ ಆ್ಯಂಡ್ ರೆಗ್ಯುಲೇಷನ್ ಅಮೆಂಡ್ಮೆಂಟ್ ಬಿಲ್ ಮೂಲಕ ಅದರಲ್ಲಿ ಈ ಮಾನಿಟರಿಂಗ್ ಕಮಿಟಿ ಏನಿದೆ ಅದು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಸ್ವರೂಪ ಇರಲಿಲ್ಲ. DC ಇಸ್ ಟು ಹೆಡ್ ದಿ ಕಮಿಟಿ ಅಂತಿತ್ತು. ಈಗ ನಾವು ಡೆಪ್ಟಿ ಕಮಿಷನರ್ ಅವ್ರನ್ನ ಚೇರ್ಪರ್ಸನ್ ಆಗಿ, ಸುಪ್ರೀಂ ಪೊಲೀಸ್ ಅವ್ರನ್ನ ಎಕ್ಸ್ ಆಫಿಷಿಯೋ ಮೆಂಬರ್ ಆಗಿ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಫ್ ಜಿಲ್ಲಾ ಪಂಚಾಯತ್ ಅವ್ರನ್ನ ಸದಸ್ಯರನ್ನಾಗಿ, ಆಮೇಲೆ ಡೆಪ್ಟಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅವ್ರನ್ನ ಸದಸ್ಯರನ್ನಾಗಿ, ಸೂಪರಿಂಟೆಂಡಿಂಗ್ ಇಂಜಿನಿಯರ್ ಅವ್ರನ್ನ PWD ಅವ್ರನ್ನ ಸದಸ್ಯರನ್ನಾಗಿ, ಡೆಪ್ಟಿ ಡೈರೆಕ್ಟರ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವ್ರನ್ನ ಸದಸ್ಯರಾಗಿ, ಆಮೇಲೆ 3 ಜನ ಮೆಂಬರ್ಸನ್ನು ರಾಜ್ಯ ಸರ್ಕಾರ ನಾಮಕರಣ ಮಾಡ್ಬೋದು. ಹಾಗೂ 3 ಜನ ಮೆಂಬರ್ಗಳನ್ನು ಡಿಸ್ಟ್ರಿಕ್ಟ್ ಕಮಿಟಿಯವರು, ಆ ಸ್ಟೇಕ್ ಹೋಲ್ಡರ್ಸ್ ಅವರೆಲ್ಲ ಏನಿದ್ದಾರೆ ಅವರ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ಅವರು ನಾಮಕರಣ ಮಾಡಿಕೊಳ್ಬೋದು. ಈ ಎಲ್ಲ ಆದ್ದರಿಂದ ಇದು ಡೆಪ್ಟಿ ಡೈರೆಕ್ಟರ್ನ ಸೆಕ್ರೆಟರಿ ಮಾಡಿದ್ದೇವೆ. ಈ ಕಾನ್ಸ್ಟಿಟ್ಯೂಷನ್ ಆಫ್ ಕಮಿಟಿ ಏನಿದೆ, ಈ ಕಾನ್ಸ್ಟಿಟ್ಯೂಷನ್ ಆಫ್ ಕಮಿಟಿಯನ್ನು ಮಾಡಿರ್ತಕ್ಕಂಥ ಈ ಒಂದು ಬದಲಾವಣೆ, ಇದನ್ನು ದಯಮಾಡಿ ಹೋಗಬೇಕು ಅಂತೇಳಿ ನಾನು ಸಭಾಧ್ಯಕ್ಷರಾಗಿ ನಾಳೆ ಕೊನೆ 15,000 20,000 ಒಂದೇ ಸೊಟ್ಟು ತಗೊಳ್ಳೋ ಬದಲು ಈ ಬಿಲ್ಲನ್ನು ನಾವು ತಂದಿದ್ದೇವೆ. ಯಾರು ಕಾನೂನು ಬಾಹಿರವಾಗಿ ಸೇರ್ತಾರೆ ಅದಕ್ಕೆ ಒಂದು ನಿಯಂತ್ರಣ ಇರಲಿ. ಎಂಥ ಕಾರ್ಯಕ್ರಮಗಳು, ಎಂಥ ಸಮಾರಂಭಗಳು, ಎಷ್ಟು ಜನ ಸೇರಬೇಕು, ಎಷ್ಟು ಜನ ಸೇರುವಾಗ ಅನುಮತಿ ತಗೋಬೇಕು, ಅಥವಾ ಇಂತಿಷ್ಟು ಜನ ಸೇರಿದಾಗ ಅನುಮತಿ ಬೇಕಾಗಿಲ್ಲ, ಇವುಗಳನ್ನು ನಾವು ಈ ಬಿಲ್ಲಿನ ಮೂಲಕ ತಂದಿದ್ದೇವೆ. ಮಾನ್ಯ ಅಧ್ಯಕ್ಷರೇ, ಇದಕ್ಕೆ ಆಗ್ತದೆ. ಕಮರ್ಷಿಯಲ್ ಬೇರೆ, ನಾನು ಮೊನ್ನೆ ಆಗಿದ್ದು ಅನಾಹುತ ಕಮರ್ಷಿಯಲ್. ಅದು ಕಮರ್ಷಿಯಲ್. ನೀವು ಕಮರ್ಷಿಯಲ್ ಅನ್ನೋದಕ್ಕೆ ನೀವು ಏನು ತಂದಿದ್ದೀರಲ್ಲ ಕರೆಕ್ಟಾಗಿದೆ. ಇದು ಕಮರ್ಷಿಯಲ್ಗೆ ತನ್ನಿ. ಕಮರ್ಷಿಯಲ್ ಅಲ್ದವಕ್ಕೆ ನೀವು ತರಕ್ಕೆ ಹೋಗಬೇಡಿ ದಯವಿಟ್ಟು, ಪ್ಲೀಸ್. ಒಳ್ಳೇದಲ್ಲ ಇದು. ನಾಳೆ ನೀವು ಮಾಡಿದ್ದ ಕಾನೂನಿಗೆ ನೀವೇ ಬೋನಲ್ಲಿ ಹೋಗಿ ಬೀಳ್ಬೇಡಿ. ಕಾಯ್ದೆಯಲ್ಲಿ ಅವಕಾಶ ಮಾಡಿ. ಇಲ್ಲೇ ನಮ್ಮ ಫಾರೆಸ್ಟ್ ಮಂತ್ರಿಗಳು ಏನಂತ ರಿಸರ್ವ್ ಫಾರೆಸ್ಟ್ ಇದೆ, ಅದರೊಳಗೆ ನಾವು ಕಾಯ್ದೆಯಲ್ಲಿ ಹೋಗಬಾರ್ದು ಅಂತೇಳಿ ನಾವು ಅದನ್ನು ಬಿಟ್ಟು ಬೇರೆ ಎಲ್ಲ ಕಡೆ ಹೋಗ್ಬೋದು ಅಂತೇಳಿ ನಾವು ಕಾಯ್ದೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೀವಿ.
ಅದರಿಂದ ಚಿಮ್ಮನ್ ಕಟ್ಟಿ ಅವರು ಈಗ ನಾನು ಈಗ ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಇದ್ದಾರೆ, ಅವರು ಅದ್ರ ಬಗ್ಗೆ ಏನಾದ್ರು ರಿಲ್ಯಾಕ್ಸ್ ಮಾಡಿದ್ರೆ ಅನುಕೂಲ ಆಗುತ್ತೆ. ಮತ್ತೆ ಅಲ್ಲ ಒಂದು ನಿಮಿಷ, ಮತ್ತೆ ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಈ ದೌರ್ಜನ್ಯಗಳು ಮಾಡ್ತಾರಲ್ಲ, ಭಾಳ ರೀತಿ ದೌರ್ಜನ್ಯ ಮಾಡ್ತಾರೆ. ಯಾವ ರೀತಿ ದೌರ್ಜನ್ಯ ಮಾಡ್ತಾರೆ ಅದಕ್ಕೆ ಎಲ್ಲದಕ್ಕೂ ನಾವು ಏನೇನು ಕಾನೂನು ಕ್ರಮಗಳು ತಗೋತೀವಿ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿ. ಗಾಯಿಗಳಿದಾರಲ್ಲ ಬಹಳ ದೌರ್ಜನ್ಯಕ್ಕೆ ಒಳಗಾಗ್ದಂಥದ್ದು. ಅವ್ರಿಗೆ ಬಿಲ್ ತಂದಿದ್ದೀರಾ, ಸ್ವಾಗತ ಮಾಡ್ತೀನಿ. ಇನ್ನಷ್ಟು ಅವ್ರ ಮೇಲೆ ಯಾರು ದೌರ್ಜನ್ಯ ಮಾಡ್ತಾರೆ ಇನ್ನಷ್ಟು ಕಠಿಣ ಕಾನೂನುಗಳನ್ನು ತನ್ನಿ ಅನ್ನೋ ಆಗ್ರಹವನ್ನು ಸೇರ್ತೀನಿ. ಅದರ ಬಿಲ್ ಇನ್ಶೂರೆನ್ಸು ನೀವೇ ಇವಾಗ ಇದರಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ಶೂರೆನ್ಸು ಕೊಡ್ತಿರ್ತಾನೆ. ಇದೆ, ಎಲ್ಲ ಸೇರಿದೆ. ಪ್ರೀಮಿಯಮು ನೀವೇ ಕಟ್ಟಬೇಕು. ಆಗಲಿ ದನಗಳಲ್ಲಿ ಹೋಗಬಾರ್ದು ಅನ್ನೋದಕ್ಕೆ ನಾನು ಒಪ್ಕೋತೀನಿ. ಆದರೆ ಬಫರ್ ಝೋನ್ ನೀವು 30,000 ಎಕರೆ ಅರಣ್ಯದಲ್ಲಿ ಬಫರ್ ಝೋನ್ ಮಾಡಿಕೊಟ್ರೆ ಅಂದ್ರೆ ಯಾವುದೂ ಸಮಸ್ಯೆ ಇರುವುದಿಲ್ಲ. ಅದಕ್ಕೆ ದಯಮಾಡಿ ಆಗಲೇಬೇಕನ್ನುವಂತ ಒತ್ತಾಯ ಮಾಡ್ತೀನಿ. ಇದು ಒಂದು ಜಾತಿಗೆ ಸೀಮಿತ ಆಗಿಲ್ಲ ಅಥವಾ ಒಂದು ವರ್ಗಕ್ಕೆ ಸೀಮಿತ ಆಗಿಲ್ಲ. ಎಲ್ಲ ಜಾತಿಯವರು ಕೂಡ ಇವತ್ತು ಆರ್ಥಿಕ ದೃಷ್ಟಿಯಿಂದ ಇವತ್ತು ರೈತರು ಇವತ್ತು ಕುರಿಯ ಸಾಕಾಣಿಕೆಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇರ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ. 2020 ಸಾಲಿನ ಕರ್ನಾಟಕ ಸೌಹಾರ್ದ ಸಹಕಾರಿ ತಿದ್ದುಪಡಿ ವಿಧೇಯಕವನ್ನು ಸಭೆಯು ಪುನಃ ಪರಿಶೀಲಿಸದೆಂಬ ವಿಷಯ ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದಿನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದಿನ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ.